ಇದಾನೆ ನೇಪಾಳಲ್ಲಿ ಯಾವ್ದೋ ಒಂದು ಬೆಟ್ಟದ ಮೇಲೆ ಒಂದು ಅಜ್ಜಿ ಒಬ್ಬರೇ ಇರ್ತಾರೆ. ಅಯ್ಯೋ ಫೀಲ್ ನೋಡಿ. ಇದು ಇದ್ರ ಟೈಮಿಂಗ್ಸ್ ಬಂದು ಏನ್ ಟೈಮಿಂದ ಅಂದ್ರೆ ಬೆಳಿಗ್ಗೆ 8 ಗಂಟೆಯಿಂದ ಸಾಯಂಕಾಲ 5 ಗಂಟೆವರೆಗೂ ಇದಿರುತ್ತೆ. ಓಕೆ, ಈ ಟೆಂಪಲ್ ಬಂದು ತುಂಬಾನೇ ಪವರ್ಫುಲ್ ಟೆಂಪಲ್, ಮನೋಕಾಮನ ಟೆಂಪಲ್ ಅಂತ. ತುಂಬಾನೇ ಪವರ್ಫುಲ್ ಟೆಂಪಲ್ ಅಂತ ಹೇಳ್ತಾರೆ. ಮತ್ತೆ ನಮ್ಮಲ್ಲಿರೋ ಏನ್ ಅನ್ಕೊಂತೀವಿ ಅದನ್ನ ಇಲ್ಲಿ ಏನ್ ಅನ್ಕೊಂತೀವಿ ಅದನ್ನ ಇಲ್ಲಿ ತಾಯಿ ಹತ್ರ ಹೇಳ್ಕೊಂಡ್ರೆ ಅದೆಲ್ಲ ಫುಲ್ಫಿಲ್ ಆಗತ್ತೆ ಅಂತ ಇಲ್ಲಿ ತುಂಬಾ ನಂಬಿಕೆ ಇದೆ. ನೋಡೋಣ, ಪ್ರತಿಯೊಬ್ಬರದು ಅವ್ರದೇ ಆದಂತ ಒಂದು ನಂಬಿಕೆ, ಅವ್ರದೇ ಆದಂತ ಒಂದು ಪ್ರೀತಿ ವಿಶ್ವಾಸ ದೇವ್ರ ಮೇಲೆ ಇದ್ದೇ ಇರುತ್ತೆ. ಮಾತ್ರ ನೋಡಿ ಏನೋ ಐಟಮ್ ಬೇಗ ಬನ್ನಿ 25 ವರ್ಷದ ಸರ್ವಿಸ್ ಅಂದ್ರೆ 25 ವರ್ಷದಿಂದ ವಾಪಸ್ ವಾಪಸ್ ಅಭಿ ಐದು ಗಂಟೆ ಕ್ಲೋಸ್ ಆಯ್ತು ಅಂದ್ರೆ 5 ಗಂಟೆಗೆ ಕ್ಲೋಸ್ ಆಗ್ಬಾರ್ದು ಸರ್, ನಾವು ಲೇಟ್ ಮಾಡಿದ್ರೆ 5 ಗಂಟೆಗೆ ವಾಪಸ್ ಬಂದ್ಬಿಡ್ಬೇಕು. ಇಲ್ಲಾಂದ್ರೆ ಅಲ್ಲೇ ಆಯ್ತಾ ಅಷ್ಟು ಅಷ್ಟಲ್ಲ ಕಾಯಿದೆಲ್ಲ ಅಲ್ಲ ಇಂಬ್ಯಾಲೆನ್ಸ್ ಆಗುತ್ತೆ. ಏನದು ಪಾಪುದ? ಓಕೆ, ಕಾಲಿದು ಮತ್ತೆ ಮಗ ಇಸ್ಕೊತಾನೆ ಡಸ್ಟ್ಬಿನ್ ಜಾಕೆಟ್ ಅಂತ ಇರ್ಬೇಕು. ತಿಂದ್ಬಿಟ್ಟು ಏನ್ ಹೇಳಿದ್ರು ಈಗ ಎಲ್ಲ ಆಕರ್ಷಣ ಎಲ್ಲ ಯೂಟ್ಯೂಬರ್ಸ್ ಆಗ್ಬಿಟ್ಟವ್ರೆ. ಒಂದ್ ಮಾತ್ ಮಾತಾಡಿದ್ರು ಜಗದ್ ವಿಖ್ಯಾತಿ ಮಾಡ್ಬಿಡ್ತಾರೆ. ಸ್ವಲ್ಪ ನೋಡ್ಕೊಂಡ್ ಮಾತಾಡಿ. ದಯವಿಟ್ಟು ಹೇಳಿದ್ರೆ ಕೇಸಬತ್ತಿನಲ್ಲಿ ಅವ್ರೆ ಮನೋಕಾಮನ ಟೆಂಪಲ್ ಇದು ಹೋಯ್ತಿರೋದ್ರ ಇದು ಹೆಸರು ಕೇಬಲ್ ಕಾರ್. ಆಟೋಮೆಟಿಕ್ ಡೋರು. ಇದೆಲ್ಲ ಮ್ಯಾಕ್ಸಿಮಮ್ ಚೈನಾದವ್ರೆ ಮಾಡಿರ್ತಾರೆ. ಏನ್ ಹೇಳಿಕ್ ಬರೋದಿಲ್ಲ. ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಬಗ್ಗೆ ಮಾತಾಡ್ತಿದ್ದೀರಾ? ಕಂಪ್ನಿ ಬಗ್ಗೆ 98 1919 ಇದು ಬಾರಿ ಫೇಮಸ್ ಟೆಂಪಲ್. ಅವ್ರು ಹೇಳಿದ್ರು ನೀವು ಇದು ಮಾಡ್ಕೊಳ್ಳಿ, ಸಂಕಲ್ಪ ಮಾಡ್ಕೊಳ್ಳಿ. ಅದಾದ್ಮೇಲೆ ಒಂದ್ಸಲ ಬಂದು ಹೋಗಿ. ಎಷ್ಟು ಚೆನ್ನಾಗಿದೆ ನೋಡ್ರಿ. ಆದ್ರೆ ನಮ್ ದುರಂತ ಏನ್ ಗೊತ್ತಾ? ಮಾತಾಡಿ, ನೀವ್ ಮಾತಾಡಿ. ನಮ್ ಬದ್ರಿನಾಥ್ ಬೇಕಾಗಿಲ್ಲ, ಕೇದಾರ್ನಾಥ್, ಯಮುನೋತ್ರಿ, ಗಂಗೋತ್ರಿಗೆಲ್ಲ ಹಾಕಿದ್ರೆ ಕೋಟ್ಯಾಂತರ ಜನ, 100 ಕೋಟಿ ಹಿಂದೂಗಳು ಓಡಾಡೋ ಜಾಗ ಅದು. ಯಮುನೋತ್ರಿ ಕೇದಾರ್ನಾಥ್ ಎರಡಕ್ ಬೇಕು. ಗಂಗೋತ್ರಿಗೂ ಬೇಡ, ಏನಿಲ್ಲ ಅಲ್ಲಿ. ಯಾಕೆಂದ್ರೆ ಬದ್ರಿನಾಥ್ಗೂ ಬೇಡ. ಕೇದಾರ್ನಾಥ್ಗೆ ಪಾಪ ಎಷ್ಟು ವಯಸ್ಸಾದವರು, ಹೆಂಗಸರು, ಮಕ್ಕಳು ನೋಡಕ್ ಆಗಲ್ಲ. ಕುದುರೆ ಮೇಲೆ ಇದು ಮಳೆ, ಲ್ಯಾಂಡ್ ಸ್ಲೈಡ್. ಹೌದು, ನಮಗೆ ಅಷ್ಟು ದೊಡ್ಡ ದೇಶಕ್ಕೆ, ಜಗತ್ತಿನ 4ನೇ ಲಾರ್ಜೆಸ್ಟ್ ಎಕಾನಮಿ, ನಮ್ಗೆ ಅದನ್ನ ಕಮ್ಮಿನ? ಅದು ಈಸಿಯಾಗಿ ಮಾಡ್ಬೋದು, ಮಾಡಬೇಕು. ಮತ್ತೆ ಹೆಲಿಕಾಪ್ಟರ್ ಫ್ಲೈ ಜನಕ್ಕೆ ಹೆಲಿಕಾಪ್ಟರ್ ಫ್ಲೈ ಮಾಡೋ ಶಕ್ತಿ ಇದೆ. ಆಮೇಲೆ ನೀವು ದುಡ್ಡು ಕೊಟ್ಟರು ಹೆಲಿಕಾಪ್ಟರ್ ಸಿಗಲ್ಲ, ನಾವು ಆಲ್ರೆಡಿ ನೋಡಿದೀವಿ. ಆಮೇಲೆ ಅದು ಸ್ವಲ್ಪ ಡೇಂಜರ್ ವೆದರ್ ಇದೆ. ಹೋಗಿದ್ರ ಸರ್ ಅಲ್ಲಿಗೆ? ಹೋಗಿದ್ದೀನಿ. ಪ್ರಾಕೃತಿಕ ವಿಕೋಪದಿಂದ ಪಾಪ ಆದ್ರೆ ಒಂದನ್ನೇ ಯೋಚನೆ ಮಾಡಬಹುದು, ಅಲ್ಲಿ ಸಾವಿರಾರು ಕುದುರೆಗಳು, ಫೋನಿಗಳವೆ, ಮತ್ತೆ ಸಾವಿರಾರು ಜನ ಅದ್ರ ಮೇಲೆ ಬದುಕಟ್ಕೊಂಡವ್ರೆ, ಅದು ಒಪ್ಕತೀನಿ. ಆದ್ರೆ ಒಂದು ಬದಲಾವಣೆ ಆದಾಗ ಅದೇ ಸಹಜ. ಅದು ಆ ಸಾವಿರಾರು ಜನ ಇಲ್ಲಿ ಬೇರೆ ಉದ್ಯೋಗ ಬೇರೆ ಮಾಡಬೇಕು. ಉದ್ಯೋಗ ಸೃಷ್ಟಿ ಆಗುತ್ತೆ. ಈಗ ಮೊದಲು ಗಾಂಧೀಜಿ ಏನ್ ಹೇಳ್ತಿದ್ರು, ಚರಕದಿಂದಲೇ ನೂಲು ತೆಗಿಬೇಕು, ಅಥವಾ ಇಂಡಸ್ಟ್ರಿಯಲೈಸೇಷನ್ ಬೇಡ ಅಂತಿದ್ರು. ಇಂಡಸ್ಟ್ರಿಯಲೈಸೇಷನ್ ಆಗ್ಲಿಲ್ಲ ಅಂದ್ರೆ ನಾವು ಎಷ್ಟು ದೊಡ್ಡ ಮಟ್ಟಿಗೆ ಬೆಳೆಯಕ್ಕಾಗ್ತಿತ್ತ? ಅದೇ ತರ ಬದಲಾವಣೆಗಳು ಸ್ವಾಗತಾರ್ಹ, ಮಾಡ್ಲೇಬೇಕು, ಬೇರೆ ದಾರಿ ಇಲ್ಲ.
ಅದೇ ರೀತಿ ಅಲ್ವಾ ಸರ್ ಡಿಜಿಟಲೈಸೇಷನ್ ಕೂಡ ಡಿಜಿಟಲೈಸೇಷನ್ಗೂ ಇವತ್ತು ಪ್ರತಿಯೊಂದು ಏನು update- ಹೌದೌದು ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯುಗ, ಇದಕ್ಕೆಲ್ಲ ನಾವು ತೆರ್ಕೊಳ್ಳೇಬೇಕು, ಬೇರೆ ದಾರಿನೇ ಇಲ್ಲ ನಮ್ಗೆ. ಸ್ಟಾರ್ಟಿಂಗ್ ಫೋನ್ ಪೇನೆ ಬೇಡ ಅಂತಿದ್ರು. ಹೌದು, ಅಂದ್ರೆ UPI ಬೇಡ ನಮ್ಗೆ ಹಾಕ್ಬೇಕು ಅನ್ನೋಂಥದ್ದಿತ್ತು. ಅಲ್ಲ ಇದನ್ನ ಇನ್ವೆಸ್ಟ್ ಮಾಡಿ ಬೇಕಾದ್ರೆ ಆ ಕುದುರೆ ಪದ್ರೆ ಕತೆ ಅವಲಂಬಿಸೋರಲ್ಲ ಅದ್ರ ಇನ್ಕಮ್ ಅವ್ರಿಗೆ ಕೊಟ್ಬಿಡ್ಲಿ. ಅದು ಅದು ನಡೆಯಲ್ಲ, ಸರ್ಕಾರ ನಡೆಯಲ್ಲ ಯಾವತ್ತು. ಅದು ವ್ಯವಸ್ಥೆ ನಡೆಯಲ್ಲ. ಪ್ರತಿಯೊಂದು ಬೇರೆ ಕಡೆನೂ ಅದೇ ತರ ಕೇಳ್ತಾರೆ. ಜನಗಳು ಜಾಸ್ತಿ ಬರಕ್ ಶುರು ಮಾಡಿದ್ರೆ ಊರು ಡೆವಲಪ್ ಆದ್ರೆ ಪ್ರವಾಸಿಗಳು ಬರ್ತಾರೆ, ವ್ಯಾಪಾರ ವಹಿವಾಟು ನಡೆಯುತ್ತೆ. ಈಗ ಇಲ್ಲೇ ಎಷ್ಟೊಂದು ಕೆಲ್ಸಗಾರ ಬೇಕಣ್ಣ, ವಾಚ್ಮ್ಯಾನ್ ಗಳಾಗ್ಬೋದು, ಇದು ಆಪರೇಟರ್ ಗಳಿರ್ಬೋದು, ಕಾರ್ ಪಾರ್ಕಿಂಗ್ ಹತ್ರ, ಅದಕ್ಕೆಲ್ಲ ಅಂತವ್ರಿಗೆ ಕೆಲಸ ಅಲ್ಲಿ ಲೋಕಲ್ ಅವ್ರಿಗೆ ಕೊಡ್ತೀವಿ. ಬಿಸ್ನೆಸ್ ನಡೆಯುತ್ತಲ್ಲ, ಒಂದು ಅಂಗಡಿಗಳು, ಟೀ ಶಾಪ್ಸ್ ಮತ್ತೆ ಅದೇ ಪ್ರತಿಯೊಂದು ಅವ್ರಿಗೆ ಕೊಡೋದು ಅಂತ. ಈಗ ಔಟ್ ಸೈಡ್ ಅವರು ಕೊಡಲ್ಲ, ಔಟ್ ಸೈಡ್ ಕೊಡಬಾರದು, ಸ್ಥಳೀಯರಿಗೆ ಉದ್ಯೋಗಾವಕಾಶ ಕಲ್ಪಿಸ್ಕೊಡ್ಬೇಕು. ನಿನ್ನೆ ಇದಕ್ಕೆ ಹೋಗಿದ್ದಲ್ಲ ನಾನು, ಯಾವ್ದು ದರ್ಬಾರ್ ಪ್ಯಾಲೇಸ್ 82,000 ಜನ ಇದಾರೆ. ಅವ್ರು ಔಟ್ ಸೈಡ್ ಅವ್ರು ಕರ್ಕೊಳ್ಳೋದು ಇಲ್ವಂತೆ. ಅಂದ್ರೆ ಅವರು ಒಂದು ಮುನ್ಸಿಪಾಲಿಟಿ ತರ ಮಾಡ್ಕೊಂಡು ಅಲ್ಲೊಂದು ಶಿಸ್ತು ಮಾಡ್ಕೊಂಡಿದ್ದಾರೆ, ವ್ಯಾಪಾರ ವಹಿವಾಟು ಲೋಕಲ್ ಅವರೇ ಮಾಡ್ಬೇಕು ಅಂತ ಮಾಡ್ಕೊಂಡಿದ್ದಾರೆ. ಅಲ್ಲಿ ತಪ್ಪಿಲ್ಲ. ಒಂದು ಊರಿನ ಹಿತಾಸಕ್ತಿ ಕಾಯ್ಲಿಕ್ಕೆ ಅವ್ರವ್ರಿಗೆ ಮೊದಲು ಪ್ರಮುಖ ಆದ್ಯತೆ, ಆನಂತರ ಬೇರೆಯವ್ರು ಇಲ್ಲ, ಹಂಗ ಮಾಡಿದ್ರೆ ಉತ್ತಮ ಅಂತ. ಏನಾಗುತ್ತೆ ಲೈಫ್ ಅನ್ನೋದು ಒಂದು ಮೊಬೈಲ್ ತರ, ಮೊಬೈಲ್ ಅಪ್ಡೇಷನ್ ಕೇಳ್ತಾ ಇರುತ್ತೆ, ಅಪ್ಗ್ರೇಡ್ ಕೇಳ್ತಾ ಇರುತ್ತೆ. ಇಲ್ಲ ಔಟ್ಡೇಟೆಡ್ ತುಂಬಾ ಚೆನ್ನಾಗಿದೆ, ಭಾರಿ ಅದ್ಭುತವಾಗಿದೆ, ಒಳ್ಳೆ ಡಿಸಿಷನ್ ಬಂದಿದ್ದೀಗ. ಅವ್ರು 12 ನಿಮಿಷ ಹೇಳಿದ್ರು ಅಷ್ಟೇ 12 ನಿಮಿಷ ಹೋಗೋದಕ್ಕೆ 12 ನಿಮಿಷ, ಬರೋದಕ್ಕೆ 10 ನಿಮಿಷ. 2 ಸಲ ಟಿಕೆಟ್ ತಗೊಂಡು ಅಲ್ಲೇ ಮನೆ ಯಾವ ಸ್ವಿಟ್ಜರ್ಲ್ಯಾಂಡ್ ಇತ್ತು ಕಮ್ಮಿ ಇಲ್ಲ ನೋಡಿ. ಅಲ್ಲ ಈಗ್ಲೇ ಹಿಂಗೆ ಇದು ಇನ್ನು ಚಳಿಗಾಲದಲ್ಲಿ ಬಂದ್ಬಿಟ್ರೆ, ಚಳಿಗಾಲದಲ್ಲಿ ಏನಾಗುತ್ತೆ ಅಂದ್ರೆ ಇದು ಬೆಟ್ಟದ ನಾವು ಈ ಪ್ರದೇಶದಲ್ಲಿ ಇದೀವಿ, ಇಲ್ಲಿ ಇವಾಗ ಬರೋದಿಲ್ಲ. ಹಿಮ ಬೇಡ, ಇನ್ನು ಕೂಲ್ ಆಗಿರುತ್ತೆ weather ಅಂತ. ಈ ಕೂಲ್ ಅಂದ್ರೆ ಚಳಿಗಾಲದಲ್ಲಿ ನಿಮ್ಗೆ 4 ಡಿಗ್ರಿ ಇರುತ್ತೆ. ಬೆಟ್ಟಕ್ಕೆ ಬೆಟ್ಟ ಅದು ಮನಿಲ್ಲ ಆದ್ರೂ ಚಂದ್ರ ಒಂದ್ಸಲ ಆತರ ರೈಡ್ ಮಾಡಲ್ ನಿಂತ್ಕೋಬೇಕಾದ್ರೆ ನೋಡಿದ್ಕೆ ಅರ್ಧ ಅಷ್ಟು ಇನ್ನೂ ಅರ್ಧ ಬಂದು ಗ್ಯಾರಂಟಿ ಕಾರ್ ಬರೋಣ ಬಿಡಿ. ಬೇರೆ ನೋಡಿದೆ ಇಲ್ಲ ಎಲ್ಲ ಊರುಗಳು ಇದೇ ತರ ನಾವು ಕೆಳಗೆ ನೋಡಿದ್ರೆ ಇದೇ ಇದೇನೆ ಇದೆ ಊರು. ಆ ಕಡೆ ನೋಡೋದಲ್ಲ, ಇದು ಹಂಗೆ ಕಾಣುತ್ತೆ. ಹೌದು, ಅವ್ರಿಗೆ ವ್ಯವಹಾರ ಸೌಕರ್ಯ, ಶಾಲೆ, ಸಖತ್ ಕಷ್ಟ ಅವ್ರಿಗೆ. ಕರೆಂಟ್, ಬೇರೆ ಬೇರೆ ಫೆಸಿಲಿಟಿ, ಆರೋಗ್ಯ ಸಮಸ್ಯೆ ಆದಾಗ ಏನಾದ್ರೂ ಒಂಥರ ಸ್ವರ್ಗ. ಹಿಂಗೆ ಇವರು ಗ್ಲೋಬಲ್ ಕನ್ನಡ ಇದಾರೆ. ನೇಪಾಳಲ್ಲಿ ಯಾವ್ದೋ ಒಂದು ಬೆಟ್ಟದ ಮೇಲೆ ಒಂದು ಅಜ್ಜಿ ಒಬ್ಬರೇ ಇರ್ತಾರೆ. ಹೌದು, ಓಕೆ, ಮೋಹನ್ ಗುಡಿಸಿದ್ದೇನೆ. ಒಂದು ದಿನ ಆಲ್ಟ್ ಆಗ್ತಾರೆ. ಅದು ಯಾಕೆ ಅದರಲ್ಲಿ ಸತ್ಯ ಪಾಪ ಕಷ್ಟ ಸ್ಲೈಡ್ ಆಗ್ಬಿಡ್ತದೆ ಗಿಡ. ಏನಾದ್ರು ಮರ ಕಡಿದ್ರೆ ಒಟ್ಟಿಗೆ ಸ್ಲೈಡ್ ಆಗ್ಬಿಡ್ತದೆ. ಈ ಕೇರಳ ಆಯ್ತಲ್ಲ, ಅದಕ್ಕೆ ಒಟ್ನಲ್ಲಿ ಇವತ್ತಿನ ನಮ್ಮ ಟೋಟಲ್ ಪ್ರವಾಸದಲ್ಲಿ ಇದು ಸಖತ್ತಾಗಿದೆ. ನಾವು ಕಾರಲ್ಲಿ ಹೋಗ್ಬೇಕು ಅನ್ನೋದೇ ಬೇಕಾಗಿಲ್ಲ ಈಗ. ಜರ್ನಿ ಮನುಷ್ಯ ಅಷ್ಟೇ. ನೋಡಿ ನೀರ್ ಬತ್ತಾಯ್ತದ್ರೆ ಮೇಲೆ ಇನ್ನೂ ಬೆಟ್ಟ ಇರ್ಬೇಕಲ್ಲ. ಇದು ಏನೋ ಸರಿಯಾಗಿ ನೀರ್ ಬೀಳ್ತಾ ಇಲ್ಲ, ಹೆಂಗ್ ಕಾಣುತ್ತೆ ಸರ್? ಹೌದು, ಅಂದ್ರೆ ಮಳೆಗಾಲ ಇನ್ನು ಎಲ್ಲಿವರೆಗೂ ಹೋಗ್ತೀವಿ? 12 ನಿಮಿಷ ಅಂದ್ರೆ ಇಂಡೋನೇಷ್ಯಾ ಬಾಲಿನಲ್ಲಿ ತರ ಬರುತ್ತೆ. ಹೌದೌದು. ಅಲ್ಲ ಬಾಲಿನಲ್ಲಿ ನಿಮ್ಮ ಅದು ಬನಾಬೆ ಅಲ್ವಾ? ಇಲ್ಲ, ಬನಾಬೆ ಇರೋದು ಫಿಲಿಪೀನ್ಸ್ ಅಲ್ಲಿ, ಬಾಲಿನಲ್ಲೂ ಬರುತ್ತೆ ಕರೆಕ್ಟ್. ಹೌದು, ಅದೇ ಟೆರೆಸಿಂಗ್ ಸಿಸ್ಟಮ್ ಇದು. ಅದು ಕನ್ನಡದಲ್ಲಿ ಸಮಪಾತಳಿ ಕೃಷಿ ಅಂತ ಕರೀತಾರೆ. ನಾವೇನೋ ಮಿಸ್ ಮಾಡ್ಕೊಂಡ್ಬಿಡಿದ್ರು, ಆಮೇಲೆ ಮಾಡ ಕಿರಣ್ ಏನೇನೋ ಸ್ವಲ್ಪ ವರ್ಕಲ್ ಇದ್ರು ಅವರು. ಅಯ್ಯೋ, ಕಾರ್ ಸತಿ ಓಡೋದೇ ಒಂದ್ ಕಡೆ ಈ ಫೀಲ್ ಸಿಕ್ತಿರ್ಲಿಲ್ಲ, ಬರೀ ನಡ್ಕೊಂಡ್ಬರೋರು ಸಿಕ್ತಿರ್ಲಿಲ್ಲ. ನೀವು ರೋಡ್ ಮೇಲೆ ಆಡ್ದಂಗಿದು. ಮಾದೇಶ್ವರ ಬೆಟ್ಟ ಕೊಡೋ ದುಡ್ಡು ಏನೇನು ಅಲ್ಲ ಇದು. ಅಯ್ಯೋ ಅಯ್ಯೋ, ನೋಡೋಣ ಅಲ್ಲಿ ಇಲ್ಲಿ ನೋಡಿ, ಅವರೇ ಆ ಬೆಟ್ಟನೇ ಚಿಕ್ಕದಾಗೋಯ್ತು. ಅದ್ರಲ್ಲೇ ಹೋಗ್ತೀವಿ. ಅದ್ರಲ್ಲೇ ಅವ್ರಿಗೆ ನೋಡಿ ಇನ್ನೆಷ್ಟು ಕಾಣಿಸ್ತಿಲ್ಲ. ಇನ್ನು ಇದೆ.
ಅದ್ರ ಲೆವೆಲ್ಗೆ ಹೋಗ್ತೀವಿ. ಪ್ಲಾನ್ ದೊಡ್ಡ ಪ್ಲಾನ್ ಅಲ್ವಾ ಇದು? ತುಂಬಾ ದೊಡ್ಡ ಪ್ಲಾನ್. ಅಂದ್ರೆ ಇದೊಂಥರ ದೇಶಕ್ಕೊಂದು ಡ್ಯಾಮ್ ಕಟ್ಟದ ಇದು. ಇಂಟ್ರಲ್ಲಿ ಒಳ್ಳೆ ಹೊಸ ಕಟ್ಟೋರು ಗುಹೆ ತರ ಇದು ಗುಹೆ ತರ. ಆಮೇಲೆ ಇದು ಪ್ರಸಿದ್ಧ ಯಾತ್ರಾ ಸ್ಥಳ ಅಲ್ಲ, ಇಲ್ಲಿ ಅಲ್ಲ, ಒಳ್ಳೆ ಡಿಸಿಷನ್. ಮತ್ತೆ ದುಡ್ಡು ಅರಿವು ಬರ್ತಾನೆ ಇರುತ್ತಲ್ಲ. ಈ ದುಡ್ಡರಿವು ಹಣ ಎಲ್ಲಿಗೂ ಆಗಲ್ಲ, ಬರೀ ಮೇಂಟೆನೆನ್ಸ್ ಆಗತ್ತೆ ಅಷ್ಟೇ. ಸರ್ಕಾರಕ್ಕೆ ಏನ್ ಸಿಗಲ್ಲ. ಬರ ಗೊತ್ತಿಲ್ಲ. ಅದ ಗಿಡ ನೋಡಿ ಡಿಸೈನ್ಸ್ ಬರ್ತದೆ, ಗಿಡಗಳು ಮರಗಳು ಇದೇ ತರ. ಕೋನಿಫರಸ್ ಕಾಡು ಅಂತ ಕರೀತಾರೆ. ಅಂದ್ರೆ ಸೂಜಿ ಪರ್ಣ ಕಾಡು ಅಂತ ನಾವು ಓದಿರ್ಲಿಲ್ವಾ ಚಿಕ್ಕದು. ಪ್ರತಿ ಪಿಲ್ಲರ್ ಅಲ್ಲೂ ಒಂದು ಸೆಕ್ಯೂರಿಟಿ ಅವನೇ. ಇಲ್ಲಿ ಏನ್ ಗೊತ್ತಾಗ ಇದ್ರಲ್ಲಿ ಏನಂದ್ರೆ ಪ್ರತಿ ಪಿಲ್ಲರ್ ಹಿಮಗಾಲದಲ್ಲಿ ಇದು ಎಲೆ ಇಲ್ಲ ನೋಡಿ, ಇದು ಎಲೆ ಕಮ್ಮಿ. ಯಾಕೆ ಅಂದ್ರೆ ಇದು ಫೋಟೋಸಿಂಥಸಿಸ್ ಮಾಡೋಕೆ ಬಿಸಿಲು ಜಾಸ್ತಿ ಬೀಳದೇ ಇಲ್ಲ ಇಲ್ಲಿ. ಮೇಲೆ ಉಂಟಾಯ್ತು. ಅಲ್ಲ ಆಸೆ ಹೊರಟಾಯ್ತು ಈಗ. ನೋಡಿ ಅಲ್ಲಿ ಎಷ್ಟ್ ಚಿಕ್ಕದಾಗೋಯ್ತು ನೋಡೋಣ ಅದು. ನಾವು ಊರು ಎಷ್ಟು ಬ್ಯೂಟಿ ಬೇಕು ಅನ್ನೋ ಭಾವನೆ ಇತ್ತು. ಆತರ ಊರುಗಳು ಇಲ್ಲೇ ಕಾಣಿಸ್ತಾವ. ನಾವೇನ್ ಹೇಳ್ಬೇಕು ಎಷ್ಟೊಂದು ಸರಿಗೆ ಯಾವ್ದೇ ಟ್ರಿಪ್ ಯಾರಿಗೆ ಮಾಡಿಸಿದ್ರು ಇಲ್ಲ ಮಿಸ್ ಮಾಡಬೇಡಿ, ಮಾಡಿಸ್ಬೇಡಿ. ಮನೋಕಾಮನಾಗಿ ಮಿಸ್ ಮಾಡಿ. ಇಲ್ಲಿ ಕಳೆದೋಯ್ತಾರ ಅವರು. ಚಂದ್ರಗಿರಿ ಸೊಕ್ಕದಾಗಿರಿ ಅಂತ ಬರ್ಬೇಕಾದ್ರೆ ಚಂದ್ರಗಿರಿಗೆ ಹೋಗೋಣ. ಇದೇ ಆಂಜನೇಯ ಇರೋದಲ್ಲ ಅದು? ಮಿಸ್ ಮಾಡೋದು. ಪೃಥ್ವಿ ಜಾನದಾಗಿ ಮನೋ ಕಾರ ಹೋಗುತ್ತಂತೆ ಚಂದ್ರಗಿರಿ ಮೇಲಕ್ಕೆ. ಎಲ್ಲ ಕಾರ್ ಹೋದ್ರೆ ಲೇಟ್ ಆಗ್ಬಿಟ್ರೆ ಕಷ್ಟ. ಬರ್ಬೇಕಾದ್ರೆ ಸರ್ ಬಂಡಿ ಏನ್ ಎಲ್ಲಾ ಕಡೆ ಎಲ್ಲಿ ಮಾಡ್ಬಿಡ್ತಾರೆ. ಸಖತ್ ಕಷ್ಟ. ಬಳಸ್ಕೋಬೋದಾಯ್ತು ಇಲ್ವಲ್ಲ. ಇಲ್ಲೊಂದ್ ಲ್ಯಾಂಡ್ ಬಂತು, ಲ್ಯಾಂಡಿಂಗ್ ಲ್ಯಾಂಡಿಂಗ್ ಇದೆ. ಕ್ಲೋಸ್ ಇದು ಅಷ್ಟೇ ಅಷ್ಟೇ. ಅದೇ ಹಿಡ್ಕೋಬೇಕು, ಅದು ನಿಲ್ಸಲ್ಲ ಜಾಸ್ತಿ. ಲೈಟ್ ಸ್ಲೋ ಆಗುತ್ತಾ ಹಿಡ್ಕೊಂಡ್ಬಿಡ್ಬೇಕು. ಮೂವ್ ಆಗ್ತಾ ಇರುತ್ತೆ. ಲೆವೆಲ್ಗೆ ಹೋದ್ವಿ. ಹೀಟ್ ಹತ್ತಿದೀವಲ್ಲ ಅದಕ್ಕಿಂತ ಇದೆಲ್ಲ ಅದೇ ಆಗಟ್ಟಿಗಿಂತ ಹತ್ತಿದೀವಿ ಅಂತ ನನಗೆ ಆಲ್ಮೋಸ್ಟ್ ಅಷ್ಟಿದೆ. ಒಂದು ಸಣ್ಣ ಉಳ್ಕೊಳಕ್ ವ್ಯವಸ್ಥೆ ಇದೆ ಸರ್ ಇಲ್ಲಿ. ರೋಡ್ ಅಂತೂ ಗ್ಯಾರಂಟಿ ಇದೆ. ಎಂತ ರೆಸ್ಟೋರೆಂಟ್ ಹೋಟೆಲ್ ಇಲ್ಲಿ ನೋಡಿ ಸರ್, ಇಲ್ಲಿ ನೋಡಿ ಸರ್, ಈ ಕಡೆ ನೋಡಿ. ನೋಡಿಲಿ ಆಳ್ಗೆ ಬರ್ಬೋದಾಯ್ತು. ಕಟಿಂಗ್ ನೋಡಿಲಿ. ಸರ್ ಇಲ್ಲಿ ನೋಡಿ. ನೆಕ್ಸ್ಟ್ ಬಂದು ಸ್ಟೇ ಮಾಡಬೇಕು ನೋಡ. ನೆಕ್ಸ್ಟ್ ನಾವು ನೋಡ್ತಲ್ಲ ಊರ ಆಯ್ತಾ ನೋಡಿ ಇಲ್ಲೇ ಪ್ಲಾನ್ ಮಾಡ್ಬೋದಾಯ್ತಲ್ಲ ಸರ್. ಏನ್ ಸ್ವಿಮ್ಮಿಂಗ್ ಪೂಲ್ ನೋಡಲಿ. ನೇಮ್ ನೋಡ್ಕೋಬೇಕಾಯ್ತು. ಮನೋಕಾಮನ ಅದನ್ನ ಯಾಕೆ ತಲೆ ಕೆಡಿಸ್ಕೊಳ್ತೀಯ ನೀನು? ಸಾಮಾನ್ಯ ಚೆನ್ನಾಗಿ ಬೇರೆ ಇದೆ. ಅಲ್ಲ, ಅದು ಭೂಮಿ ಚೆನ್ನಾಗಿ. ಸ್ವಲ್ಪ ಪ್ಲಾನ್ ಮಾಡ್ಕೊಳ್ಳಿ ಈಗ. ನೀವೇ ಆಯ್ತು. ಸಾಕಷ್ಟು ಪ್ಲಾನ್ ಮಾಡ್ತಿದೆ. ಈ ಚಟಾಲಿ ಸ್ಟೋ ಇಲ್ಲ. ಜಟಾಯಿಲ್ ಇದೆಯಣ್ಣ ಇದು. ಜಟಾಲಿ ಮಾಡಲ್ಲ, ಚಿಕ್ಕದದು. ವಾಟ್ ಎ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಅಂದ್ರೆ ಜೀವನದಲ್ಲಿ ಫಸ್ಟ್ ಟೈಮ್ ಈ ತರ ಎಕ್ಸ್ಪೀರಿಯನ್ಸ್ ಮಾಡಿದ್ದು. ಮತ್ತೆ ಈ ರಿಸಲ್ಟ್ ನೋಡ್ಬೋದು ಅಲ್ಲಿ, ಕಂಫರ್ಟ್ ವಿತ್ ವ್ಯೂ ಅಂತ, ಮನೋಕಾಮನ ಹಿಲ್ ಕ್ರೆಸ್ಟ್ ರೆಸಾರ್ಟ್ಸ್ ಅಂತ. ಈಗ ನಮ್ದು ಆಲ್ರೆಡಿ ರೂಮ್ ಪೋರ್ಕದಲ್ಲಿ ಇರೋದ್ರಿಂದ ನಾನು ನಿಮ್ಮನ್ನ ಏನ್ ಕೇಳ್ಕೊತೀನಿ, ನೆಕ್ಸ್ಟ್ ಟೈಮ್ ಇಲ್ಲಿ ಬಂದು ಉಳ್ಕೊಳ್ಳೋ ತರ ಪ್ಲಾನ್ ಮಾಡಿ. ಅಲ್ಟಿಮೇಟ್ ಆಗಿರುತ್ತೆ. ಮತ್ತೆ ಯಾರೊಬ್ರು ನೇಪಾಳ ಬರ್ತೀರಾ, ಈ ಜಾಗ ಮಾತ್ರ ಇದು ಮತ್ತೆ ಚಂದ್ರಗಿರಿ ಅಂತ 2 ಜಾಗ ಮಾತ್ರ ಯಾವ್ದೇ ಕಾರಣಕ್ಕೂ ಮಿಸ್ ಮಾಡಿ ಅಂತ ಕೇಳ್ಕೊತೀನಿ.